ಗ್ಯಾರಂಟಿ ನ್ಯೂಸ್ ನಲ್ಲಿ ಉಗಾರ್ ಶುಗರ್ಸ್ ಕಾರ್ಖಾನೆಯ ಬಿಗ್ ಎಕ್ಸ್ಪೋಸ್. ಉಗಾರ್ ಶುಗರ್ಸ್ ನ ಎಥೆನಾಲ್ ಘಟಕದಿಂದ ಏನೇನಾಗ್ತಿದೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಉಗಾರ್ ಶುಗರ್ಸ್ ಕಾರ್ಖಾನೆಯ ಬಿಗ್ ಎಕ್ಸ್ಪೋಸ್. ಉಗಾರ್ ಶುಗರ್ಸ್ ನ ಎಥೆನಾಲ್ ಘಟಕದಿಂದ ಏನೇನಾಗ್ತಾ ಇದೆ ಗೊತ್ತಾ ನಿಮಗೆ? ಎಲ್ಲಿ ನೋಡಿದ್ರು ಬೂದಿ ಬೂದಿ ಬೂದಿ, ಎಲ್ಲೆಲ್ಲೂ ಬೂದಿ. ಉಗಾರ್ ಕುರ್ದ ಜನರ ನೀರು ಅಂದ್ರೆ ಜನ ನೀರನ್ನೇ ಕುಡಿಯಂಗಿಲ್ಲ, ಊಟನೂ ಮಾಡಂಗಿಲ್ಲ, ಉಸಿರಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಉಗಾರ್ ಕುರ್ದ ಜನರ ಜೀವಕ್ಕೆ ಬೆಲೆನೇ ಇಲ್ವಾ ಸ್ವಾಮಿ? ಉಗಾರ್ ಶುಗರ್ಸ್ ಎಥೆನಾಲ್ ಘಟಕದಿಂದ ಏನೇನಾಗ್ತಾ ಇದೆ? ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಭಯಾನಕ ಸತ್ಯ ಬಯಲಾಗಿ ಹೋಗಿದೆ. ಒಂದು ಜನರೇಷನ್ ನಾಶ ಆಗುವ ಭೀತಿಯಲ್ಲಿ ಉಗಾರ್ ಕುರ್ದ ಜನ ಇದ್ದಾರೆ. ಒಂದು ಜನರೇಷನ್ನೇ ನಾಶ ಆಗೋಗ್ಬಹುದು. ಒಂದು ಫ್ಯಾಕ್ಟರಿಯಿಂದ ಹೊರಗಡೆ ಬರ್ತಾ ಇರುವಂತ ದಟ್ಟವಾದಂಥ ಹೊಗೆ, ಇದರ ಜೊತೆಗೆ ರಾಸಾಯನಿಕ ಮಿಶ್ರಿತ ಕಪ್ಪು ನೀರು, ಇದರಿಂದ ಜನ ಒದ್ದಾಡ್ತಾ ಇದ್ದಾರೆ. ಅಲ್ಲಿ ಸುತ್ತಮುತ್ತಲಿನ ಮಣ್ಣು ಭೂಮಿ ಇದೆಯಲ್ಲ ಕಪ್ಪಗಾಗಿ ಹೋಗಿದೆ. ಒಂದು ಬೋರ್ವೆಲ್ ಹೊಡೆಸಿದ್ರೆ ನೀರು ಹೆಂಗೆ ಬರ್ತಾ ಇದೆ ಗೊತ್ತಾ? ಕಪ್ಪು ನೀರು ಬರ್ತಾ ಇದೆ. ರೈತರ ಹೊಲಕ್ಕೆ ಯಾವುದೇ ಬೆಳೆ ಬೆಳೆದ್ರೂ ಸತ್ಯಾನಾಶ ಆಗೋಗುತ್ತೆ ಅಂತ ಒಂದು ಜಾಗ ಅದು. ಯಾಕೆ ಅಂತ ಅಂದ್ರೆ ಅದಕ್ಕೆ ಕಾರಣ ರಾಸಾಯನಿಕ ಮಿಶ್ರಿತ ನೀರು ಆ ಫ್ಯಾಕ್ಟರಿಯಿಂದ ಹೊರಗಡೆ ಬರ್ತಾ ಇರೋದು. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಆ ವೃದ್ಧರು, ಆ ವಯಸ್ಸಾದಂಥ ವ್ಯಕ್ತಿ ಹೆಂಗೆ ಕೆಮ್ತಾ ಇದ್ದಾರೆ ನೋಡಿ. ಅದಕ್ಕೆ ಕಾರಣ ಏನು? ದಟ್ಟವಾದಂಥ ಹೊಗೆ ಇಡೀ ಉಗಾರ್ ಕುರ್ದ ಆ ಊರೇನಿದೆಯಲ್ಲ ಊರಿನ ತುಂಬ ಆವರಿಸ್ಕೊಂಡ್ಬಿಟ್ಟಿದೆ. ಊರಿನ ತುಂಬ ಎಥೆನಾಲ್ ಘಟಕದಿಂದ ಆಗ್ತಾ ಇರುವಂಥ ಸಮಸ್ಯೆ ಇದು. ಆದರೆ ಇದರ ಬಗ್ಗೆ ಗೊತ್ತಿದ್ದು ಕೂಡ ಸುಮ್ಮನೆ ಇದ್ದಾರಲ್ಲ. ಎಸ್, ಈ ನೀರನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಆ ಉಗಾರ್ ಶುಗರ್ಸ್ ಎಥೆನಾಲ್ ಘಟಕ ಇದೆಯಲ್ಲ, ಆ ಎಥೆನಾಲ್ ಘಟಕದಿಂದ ಹೊರಗಡೆ ಬಂದಿರುವಂಥ ನೀರಿದು. ಅದು ನೀರಿನ ರೀತಿಯಾಗಿ ಕಾಣಿಸ್ತಾ ಇದೆಯಾ? ವಿಷ ಅದು. ರಾಸಾಯನಿಕ ಮಿಶ್ರಿತ ನೀರದು. ಎಥೆನಾಲ್ ಘಟಕದಿಂದ ಹೊರಗಡೆ ಬರ್ತಾ ಇರುವಂಥ ನೀರು. ಆ ನೀರನ್ನು ಪಾಪ ಮೂಕ ಪ್ರಾಣಿಗಳು ಕುಡಿದು ಬಿಡ್ತವೆ. ಮೂಕ ಪ್ರಾಣಿಗಳ ಬದುಕೋದಕ್ಕೆ ಸಾಧ್ಯನಾ? ಮತ್ತೊಂದು ಕಡೆ ಅಲ್ಲಿ ಬರ್ತಾ ಇರುವಂಥ ದಟ್ಟ ಹೊಗೆಯನ್ನು ಕುಡಿದು ಆ ವ್ಯಕ್ತಿ ಹೆಂಗೆ ಕೆಮ್ತಾ ಇದ್ದಾರೆ. ಇದು ಒಬ್ಬ ವ್ಯಕ್ತಿಯನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀವಿ. ಇಡೀ ಊರಿಗೆ ಅನಾರೋಗ್ಯದಿಂದ ಬಳಲ್ತಾ ಇದೆ. ಕಾರಣ ಆ ಒಂದು ಎಥೆನಾಲ್ ಘಟಕ, ಕಾರಣ ಆ ಒಂದು ಉಗಾರ್ ಶುಗರ್ಸ್ ಅನ್ನೋ ಕಾರ್ಖಾನೆ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತ್ಕೊಂಡಿದೆಯಾ? ಹಾಗಾದ್ರೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಯಾಕೆ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ? ಚಿಕ್ಕೋಡಿಯ ಉಪವಿಭಾಗಾಧಿಕಾರಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ? ಇನ್ನು ಉಗಾರ್ನ ತಹಶೀಲ್ದಾರ್ ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಇದು ನಮ್ಮ ಮುಂದೆ ಇರುವಂತ ಪ್ರಶ್ನೆ. ಹಾಗಾದ್ರೆ ಜನರ ಜೀವಕ್ಕೆ ಬೆಲೆ ಇಲ್ವಾ? ಈಗಾಗಲೇ ಗ್ಯಾರಂಟಿ ನ್ಯೂಸ್ ಅಲ್ಲಿನ ಸಮಸ್ಯೆ ಏನು, ಜನ ಯಾವ ರೀತಿಯಾಗಿ ಬಳಲ್ತಾ ಇದ್ದಾರೆ ಅಂತ ಹೇಳಿ ಪಾರ್ಟ್ 1 ಮತ್ತು ಪಾರ್ಟ್ 2 ನಲ್ಲಿ ಎಳೆಯಾಗಿ ಬಿಚ್ಚಿಡುವಂತ ಕೆಲಸ ಮಾಡಿದೆ ಮತ್ತು ಜನರ ಗಮನಕ್ಕೂ ತರುವಂತ ಕೆಲಸ ಮಾಡಿದೆ.